ಲಾಂಗೆಸ್ಟ್ ಅಂದ್ರೆ ಎಷ್ಟಿರ್ಬೋದು ಜನ ಜಾತ್ರಿ ಏನದಪ್ಪ ಅಂತ ಅದು ನೋಡ್ರಿ ಇವು 5 ಇರೋದ್ರಿಂದ ಇವಕ್ಕ 5 ಬಾರೋಸ್ ಅಂತ ಕರೀತಾರ. ಎರಡಕ್ಕೂ ಕಂಪೇರ್ ಮಾಡಿದ್ರ ನೈಟ್ ಮಜಾ ರೀ ಏನೇ ಅನ್ರಿ. ಏನಪ್ಪಾ ಅಂತಂದ್ರೆ ಇವ್ ಕಾಸ್ಟ್ಯೂಮ್ ಕ್ಯಾರೆಕ್ಟರ್ ಇದ್ದವರು ಬಹಳ ಹ್ಯಾರೆಸ್ಮೆಂಟ್ ಮಾಡ್ತಾರ, ಬಹಳ ಇರಿಟೇಟ್ ಮಾಡ್ತಾರ ಟೂರಿಸ್ಟ್ಗಳಿಗೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದಿರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈ ಸದ್ದ ನಾನು ಭಾಳ ದಣಿಲಾಕತ್ತೀನಿ. ಯಾಕಂದ್ರೆ ನಾನು ಗುಡ್ಡ ಏರಾಕತ್ತೀನಿ. ಗುಡ್ಡ ಅಂತಂದ್ರೆ ಬ್ರಿಡ್ಜ್ ಏರ್ಲಾಕತ್ತೀನಿ. ನಾನು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಏರ್ಲಾಕತ್ತೀನಿ. ಅನಾಯ ನೋಡ್ರಿ, ಅನಾಯನೂ ಗುಡ್ಡ ಏರಾಕತ್ತಾಳಂತ. ಬ್ರೂಕ್ಲಿನ್ ಬ್ರಿಡ್ಜಿಗೆ ಬಂದ ಅನಾಯ ಈಗ ಬ್ರಿಡ್ಜ್ ನೋಡ್ತಾಳ, ನಾವು ಬ್ರಿಡ್ಜ್ ನೋಡ್ತೀವಿ. ಮತ್ತು ಅಮೇರಿಕಾ ಬಂದವರು, ನ್ಯೂಯಾರ್ಕಿಗೆ ಬಂದವರು ಬ್ರೂಕ್ಲಿನ್ ಬ್ರಿಡ್ಜಿಗೆ ಹೋಗ್ಲಾತ ಇರಂಗೆ ಇಲ್ಲ. ಇದು ಎಲ್ಲಕ್ಕಿಂತ ಓಲ್ಡೆಸ್ಟ್ ಬ್ರಿಡ್ಜ್ ಅದ. ಜನ ಜಾತ್ರಿ ಏನದಪ್ಪ ಅಂತ ಅದು ನೋಡ್ರಿ. ನನ್ನ ಜೋಡಿ ಇಲ್ಲಿ ಅತ್ತಿ ನೋಡ್ರಿ ಕ್ಯಾಪ್ ಹಾಕೊಂಡು ಅವ್ರು ವಾಕ್ ಮಾಡಾಕತ್ತಾರ, ಏರ್ಲಾಕತ್ತಾರ ಗುಡ್ಡ. ಆಮೇಲೆ ಇಲ್ಲ ಮಾವನವ್ರು ಅದಾರ, ಅವ್ರು ನೋಡ್ರಿ ಫಿಟ್ಟಾಗಿ. ಈಗ ಈ ಕಡೆ ನಾನು ಎಲ್ಲಾರು ಕೂಡಿ ಹೊಂಟಿವಿ. ಈ ಕಡೆ ಎಲ್ಲ ತೋರಿಸ್ತೀನಿ ತಡ್ರಿ ಮಗ ಸುತ್ತಮುತ್ತಲ ಏನದಾವ ಅಂತ ಬ್ರಿಡ್ಜ್ ಇಂದು. ಬ್ರೂಕ್ಲಿನ್ ಬ್ರಿಡ್ಜ್ ಸುತ್ತಲೆಲ್ಲ ಈಸ್ಟ್ ರಿವರ್ ಹರಿದು ಹೋಗ್ತೈತಿ. ಈ ಬ್ರಿಡ್ಜ್ ಬ್ರೂಕ್ಲಿನ್ ಮತ್ ಮ್ಯಾನ್ಹ್ಯಾಟನ್ ಬಾರೋಸ್ ಅನ್ನ ಲಿಂಕ್ ಮಾಡ್ತೈತಿ. ಬ್ರೂಕ್ಲಿನ್ ಮತ್ ಮ್ಯಾನ್ಹ್ಯಾಟನ್ ಬಾರೋಸ್ ಅಂದ್ರೆ ಏನ್ರಿ ಅಂತ ನಿಮಗೆ ಪ್ರಶ್ನೆ ಬರ್ತಿರ್ಬೇಕು. ಈ ನ್ಯೂಯಾರ್ಕ್ ಸಿಟಿ 5 ಬಾರೋಸ್ ಇಂದ ಕೂಡೈತಿ. ಸ್ಟ್ಯಾಟನ್ ಐಲ್ಯಾಂಡ್, ಬ್ರೂಕ್ಲಿನ್, ಕ್ವೀನ್ಸ್, ಮನ್ಹ್ಯಾಟನ್ ಮತ್ತ ಬ್ರೋನೆಕ್ಸ್. ಇವು 5 ಇರೋದ್ರಿಂದ ಇವಕ್ಕ 5 ಬಾರೋಸ್ ಅಂತ ಕರೀತಾರ. ಇದೇ ನ್ಯೂಯಾರ್ಕ್ ಸಿಟಿ. ನ್ಯೂಯಾರ್ಕ್ ಸಿಟಿ ಅಂದ್ರ ತಿಳ್ಕೊಂಡ್ಬಿಡ್ಬೇಕು 5 ಬಾರೋಸ್ ಇಂದ ಕೂಡೈತಿ. ಅಂದ್ರ ಈ ಬ್ರಿಡ್ಜ್ ಮನ್ಹ್ಯಾಟನ್ ರೆಡ್ ಕಲರ್ ಅದಲ್ಲ ರೀ, ಅದು ಮನ್ಹ್ಯಾಟನ್. ಗ್ರೀನ್ ಕಲರ್ ಅದಲ್ಲ ರೀ, ಅದು ಬ್ರೂಕ್ಲಿನ್. ಇದ್ರ ನಡು ಈ ಬ್ರಿಡ್ಜ್ ಅದ. ಈಗ ಒಂಚೂರು ಐಡಿಯಾ ಬಂದಿರ್ಬೇಕು ನಿಮಗ ಅಂತ ಅನ್ಕೋತೀನಿ. ಈ ಬ್ರಿಡ್ಜ್ ಅನ್ನ ಹೆಂಗ್ ಕಟ್ಬೇಕು ಅಂತ ಡಿಸೈನ್ ಮಾಡಿದವರು ಜಾನ್ ರಾಬ್ಲಿಂಗ್. ಇದನ್ನ ಕಟ್ಟುಕಿತ ಮೊದ್ಲೇ ತಿರ್ಕೊಂಡ್ಬಿಟ್ರು. ನನ್ ವಿಡಿಯೋನ ಯಾರು ಕ್ಲೋಸ್ ಆಗಿ ನೋಡಿರ್ತಾರ ಅವ್ರಿಗೆ ಇವರು ಗೊತ್ತದಾರ. ನಾವ್ ಮೊದ್ಲು ಸಿನ್ಸಿನಾಟಿ ಅಂತ ಊರ್ನಾಗಿದ್ವಿ. ಅಲ್ಲಿ ಒಂದು ಒಹಾಯೋ ರಿವರ್ ಮೇಲೆ ಸದ್ನ ಒಂದು ಬ್ರಿಡ್ಜ್ ಇತ್ತು. ಅದ್ರ ಬ್ರಿಡ್ಜ್ ಹೆಸರ ಜಾನ್ ರಾಬ್ಲಿಂಗ್ ಬ್ರಿಡ್ಜ್. ಆ ಬ್ರಿಡ್ಜ್ ಸದ್ನ ಇವರೇ ಡಿಸೈನ್ ಮಾಡಿದ್ದ, ಇವರೇ ಕಟ್ಟಿದ್ದ. ಅದಕ್ಕೆ ಆ ಬ್ರಿಡ್ಜ್ಗೆ ಜಾನ್ ರಾಬ್ಲಿಂಗ್ ಅಂತ ಹೇಳಿ ಅವ್ರ ಹೆಸರಿಟ್ಟಾರ. ಅದನ್ನ ನೋಡಿದಿಲ್ಲಪ್ಪ ಅಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಇರ್ತೈತಿ, ದಯವಿಟ್ಟು ಹೋಗಿ ನೋಡ್ರಿ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಪೂರಾ ಸ್ಟೀಲ್ ಮಾಡ್ಯಾರ. ಇದು ಫಸ್ಟ್ ಬ್ರಿಡ್ಜ್ ಅದ ಸ್ಟೀಲ್ ಮಾಡಿದ್ದು. ಲಾಂಗೆಸ್ಟ್ ಬ್ರಿಡ್ಜ್ ಇನ್ ದ ವರ್ಲ್ಡ್ ಅದರಿ. ಲಾಂಗೆಸ್ಟ್ ಅಂದ್ರೆ ಎಷ್ಟಿರ್ಬಹುದು? 1600 ಫೀಟ್ ಲಾಂಗ್ ಅದರಿ. ಒಂದು ಟವರ್ ಹಿಡ್ಕೊಂಡು ಇನ್ನೊಂದು ಟವರ್ ಅಂದ್ರೆ ಇದೇನೊಂದು ಕಮಾನ್ ಕಾಣಿಸುತ್ತಲ್ಲ ರೀ, ಅಲ್ಲಿಂದ ಇನ್ನೊಂದು ಕಮಾನ್ ತನ ಲೆಕ್ಕ ಮಾಡಿದ್ರ 1600 ಫೀಟ್ ಲಾಂಗ್ ಅದ. ಅದಕ್ಕೆ ಇದು ಎಲ್ಲಕ್ಕಿಂತ ಲಾಂಗೆಸ್ಟ್ ಬ್ರಿಡ್ಜ್ ಅದ ಮತ್ತ ಎಲ್ಲಕ್ಕಿಂತ ಹಳೆ ಬ್ರಿಡ್ಜ್ ಅದ. ನೋಡ್ರಿ, ಕಷ್ಟಪಟ್ಟು ಸಾಯ್ಕೋತ್ ಬೀಳ್ಕೋತ್ ಎಳಕೋತ್ ಚಪ 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 ಹ್ಯೂಮಿಡ್ ಬಿಸ್ಲಾಗ ಕಡಿಕ್ ಒಂದ್ ಆರ್ಚಿಗೆ ಬಂದ್ ಮುಟ್ಟಿದ್ವಿಯಪ್ಪ. ಇಲ್ಲಿ ನೋಡಿದ್ರ ಎಷ್ಟು ತಣ್ಣಗ, ಏನ್ ಸುದ್ದಿ, ಸ್ವರ್ಗಕ್ಕೆ ಬಂದಂಗ ಆಗ್ಬಿಡ್ತು. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ರಿಲ್ಯಾಕ್ಸ್ ಮಾಡಿ ನಾವು ಒಂದ್ ಸ್ವಲ್ಪ ಫೋಟೋಸ್ ಗೀಟೋಸ್ ಎಲ್ಲಾ ಹೊಡ್ಕೊಂಡ್ವಿ. ಇಂಥ ಬಿಸ್ಲಾಗ ಸುಟ್ಟು ಬದ್ನಿಕಾಯಿ ಆಗ್ಯದ ಮಾರಿ. ನನಗ್ ಮಾತಾಡಕ್ ಸದ್ನ ಆಗಲ್ಲಾಗ್ಯದ, ಅಷ್ಟು ನನಗ ತ್ರಾಸ ಆಗ್ಲಾಕತ್ತಿತ್ತು. ಅದ್ರೊಳಗೆ ಹಂಗೆ ಕಷ್ಟಪಟ್ಟು ವಿಡಿಯೋ ಮಾಡ್ಲಾಕತ್ತೀನಿ. ಇಂಥ ಬಿಸಿಲು ಯಾರು ತಡ್ಕೋತಾರಪ್ಪ. ಇಲ್ಲಿ ನೋಡಿದ್ರ ಸಮ್ಮರ್ ಎಕ್ಸ್ಟ್ರೀಮ್, ಇಲ್ಲಿ ನೋಡಿದ್ರ ವಿಂಟರ್ ಎಕ್ಸ್ಟ್ರೀಮ್. ಇಲ್ಲೇನು ನಾರ್ಮಲ್ ಅನ್ನೋದು ಇಲ್ಲೇ ಇಲ್ಲ ಈ ದೇಶನಾಗ. ಬ್ರಿಡ್ಜ್ ಇಂದ 2 ಸೈಡ್ ರೋಡ್ ಇರೋದ್ರಿಂದ ಇದು ರಿವರ್ ಒಂದ್ ಸ್ವಲ್ಪ ಚಂದ ಕಾಣ್ಸಂಗೆ ಇಲ್ಲ. ಇಲ್ಲಿ ಲೆಕ್ಕ ಮಾಡಾಕತ್ತೀವಿ ನಾನು ನಮ್ಮ ಮಾವನವ್ರು. ಇಲ್ಲಿಂತ್ರ ಅಷ್ಟು ಉದ್ದದ ನೋಡ್ರಿ ಒಂದು ಕಲ್ಲ. ಇಂಥ ದೊಡ್ಡ ಕಲ್ಲ ಮ್ಯಾಲ್ ತಂದು ಹೆಂಗ ಕಟ್ಟಿರ್ಬೇಕಪ್ಪ ಅಂತ ಆಶ್ಚರ್ಯ ನೋಡ್ರಿ. ಬ್ರಿಡ್ಜ್ ಕಂಬ ನೋಡ್ರಿ ಎಷ್ಟು ದೊಡ್ಡ ಅದಾವ. ಮ್ಯಾಲ್ ಚಿಲ್ಕ ಬೇರೆ ಮಾಡ್ಯಾರ. ಆ ಚಿಲ್ಕ ಯಾಕೆ ಮಾಡ್ಯಾರ ಗೊತ್ತಿಲ್ಲ. ಬಹುಶಃ ಏರು ಹೋಗ್ಲಾಕ್ ಚಿಲ್ಕ ಮಾಡ್ಯಾರೇನೋ ಗೊತ್ತಿಲ್ಲ. ಅಲ್ಲೊಂದದ ನೋಡ್ರಿ. ಈ ಬ್ರಿಡ್ಜ್ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದ 1872 ಒಳಗ. ಅವಾಗ ಶುರು ಮಾಡಿದ್ದ ಕಟ್ಲಾಕ 14 ವರ್ಷ ಹಿಡಿತ್ ನೋಡ್ರಿ. ಈ ಬ್ರಿಡ್ಜ್ ಕಟ್ಟುವಷ್ಟ್ರಾಗ ಎಷ್ಟೋ ಮಂದಿ ಇಂಜುರಿ ಆದ್ರು, ಎಷ್ಟೋ ಮಂದಿ ಬಿದ್ದು ಸತ್ರು. ಇಷ್ಟೆಲ್ಲ ಮಾಡ್ದಾಗಿ ಒಂದು ಅದ್ಭುತವಾದ ಬ್ರಿಡ್ಜ್ ರೆಡಿ ಆಗ್ಯದ. ಅಂತದ್ ಒಂದು ನೋಡ್ಲಾಕ ಮಿಲಿಯನ್ಸ್ ಆಫ್ ಪೀಪಲ್ ಹೋಗ್ತಾರಲ್ಲಿ. ಎಷ್ಟೋ ಅಮೆರಿಕನ್ ಮೂವಿ ಒಳಗ್ ಸದ್ನ ಈ ಬ್ರಿಡ್ಜ್ ತೋರ್ಸ್ಯಾರ. ಬ್ರಿಡ್ಜ್ ಇಳಿದ ಕೆಳ ಬರೋಷ್ಟ್ರಾಗ ಇಲ್ಲಿ ಸಣ್ಣ ಸಣ್ಣ ಹುಡುಗರು ತಮ್ಮ ಟ್ಯಾಲೆಂಟ್ ಎಲ್ಲ ತೋರಿಸ್ತಿರ್ತಾರ. ನಿಮಗ್ ಬೇಕಂದ್ರೆ ಅವ್ರಿಗೆ ಒಂದಿಷ್ಟು ಟಿಪ್ಸ್ ಕೊಡೋದು, ಇಲ್ಲಪ್ಪ ಅಂದ್ರ ಡಾನ್ಸ್ ನೋಡಿ ಮುಂದೆ ಹೋಗೋದು.
ಆಮೇಲೆ ಚಕ್ಕಾ ಗಾಡಿ, ಇದಕ್ಕೆ ನಾವು ಚಕ್ಕಾ ಗಾಡಿ ಅತ್ತೆ ಅನ್ನೋಣ, ಯಾಕಂದ್ರೆ ಇಂಡಿಯಾನಾಗ ಚಕ್ಕಾ ಗಾಡಿ ಮೇಲೆ ಪಾನಿಪುರಿ ಬೇಳೆ ಅವು ಇವೆಲ್ಲ ಸಿಗ್ತಾವಲ್ಲ, ಅದ್ರ ಗತ್ಲೆನೆ ಇದನ್ನೇ. ಎಲ್ಲಾದ್ರೆ ಇದು ಊಟನೂ ಸಿಗ್ತೈತಿ, ಫಾಸ್ಟ್ ಫುಡ್ ಜಂಕ್ ಅಂತಸದ್ನ ಸಿಗ್ತೈತಿ. ನಮಗ ಬಾಳ ಹಸಿವಾಗಿತ್ತು, ಮ್ಯಾಲ ಏರಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ವಿ, ಅದಕ್ಕೆ ಏನ್ರ ತಿನ್ಬೇಕಲ್ಲ ರೀ. ಈಗ ನ್ಯೂಯಾರ್ಕ್ ಬೀದಿ ಊಟ ತಿನ್ನು ಟೈಮ್ ಬತ್. ಅತಿಮಾವರಿ ಸದ್ನ ಇಂತಾದ ತಿನ್ಸುನು ನಡ್ರಿ ಅವ್ರ ಏನಂತಾರ ನೋಡುನು. ಇಲ್ಲಿ ಮತ್ತೆ ತಿನ್ನಾಕತ್ತಿದ್ದ ಚಿಕನ್ ಮತ್ ರೈಸ್, ಇದು ಆಕಾಶ್ ಅವ್ರು ತಿನ್ನಾಕತ್ತಿದ್ದ ತಿಲಾಪಿಯಾ ಫಿಶ್, ಇದು ನಮ್ಮ ಮಾವನವ್ರು ತಗೊಂಡಿದ್ದ ಫಲಾಫಲ್ ರೈಸ್. ನಮ್ಮ ಮಾವನವ್ರು ಏನು ಆರ್ಡರ್ ಮಾಡಿದ್ರಲ್ಲ ಫಲಾಫಲ್ ರೈಸ್, ನಾನು ಸೇಮ್ ಅಂತದೇ ಆರ್ಡರ್ ಮಾಡಿದೆ. ಯಾಕಂದ್ರೆ ವೆಜ್ ಒಳಗೆ ಜಾಸ್ತಿ ಆಪ್ಷನ್ ಇದ್ದಿದ್ದಿಲ್ಲ, ಇದು ಒಂದೇ ನನಗೆ ಚಲೋ ಅನಿಸ್ತು. ಮತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಪಾರಿವಾಳ ಅದಾವು. ನಾವು ಊಟ ಮಾಡಕತ್ರೆ ಮುಸ್ರಿ ಎಲ್ಲ ತಿನ್ಲಾಕತ್ತಾವು, ಇವೇ ಸ್ವಚ್ಛ ಮಾಡ್ತಾವ್ ಕಾಣಿಸ್ತೈತಿ. ಬ್ಲಾಕ್ ಬ್ಯಾಗ್ ತರ್ತೀನಿ ನಿಂದು. ಇಲ್ಲೇ ಲಾಬಿಲ್ ಕೂತ್ರೆ ಎಲ್ಲರೂ ಕೂತ್ಕೊಂಡಿದೆ. ಅಯ್ಯೋ ದೇವ್ರೆ, ನಾನು ಲಾಸ್ಟ್ ನೈಟ್ ಎಲ್ಲಿ ನಿಂತಿದ್ದೆ ಅಂತ ಅದನ್ನ ವಿಡಿಯೋ ನಿಮಗೆ ತೋರಿಸ್ಲೇ ಇಲ್ಲ. ನಾನು ನಮ್ದು ಹೋಟೆಲ್ ಹೆಂಗ್ ಅದ ಅಂತ ತೋರಿಸ್ಲೇ ಇಲ್ಲ. ಅದಷ್ಟು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಇದು ನೋಡ್ರಿ ಲಾಸ್ಟ್ ನೈಟ್ ನಾವು ನಿಂತಿದ್ದ ಹೋಟೆಲ್ ಇದು ನೋಡ್ರಿ. ಈಗ ಒಳಗೆ ಹೋಗುನು ನಮ್ಮ ಅತ್ತಿ ಮಾವ ಆಲ್ರೆಡಿ ಅಲ್ಲಿ ಲಾಬಿ ಒಳಗೆ ವೇಟ್ ಮಾಡ್ಲಾಕತ್ತಾರ. ನಾನು ಒಂದ್ ಸ್ವಲ್ಪ ಸಾಮಾನ್ ಗಿಮಾನ್ ತಗೊಂಡ್ ಬರ್ಬೇಕಲ್ಲ ರೀ. ಇದು ನೋಡ್ರಿ ಎಂಟರ್ ಆದ ಕೂಡ ಇದು ಲಾಬಿ ಅದ. ಅನ್ನ ಯಾಕೋ ಮತ್ ತಳಾಕತ್ತಾಳ ನೋಡ್ರಿ. ವಾವ್, ಎಷ್ಟು ಚಂದದಮ್ಮ, ಚಂದದಲ್ಲ. ಎಷ್ಟು ಚಂದ ಹುಡ್ಕಿನ್ ನಾನು ಹೋಟೆಲ್. ಏನ್ ಮಾಡ್ಬೇಕು, ಆಹಾ ಅಂತ ಬೆಂಕಿ ಬರ್ತೈತಿ, ಹಿಂಗ್ ಕಾಯಿಸ್ಕೊಳ್ಳೋದು. ಯಾಕಂದ್ರೆ ವಿಂಟರ್ ಭಾಳ ಥಂಡಿ ಇರ್ತೈತಲ್ಲ ಚಿನ್ನ, ಅದಕ್ಕೆ ಏನಾಗಲ್ಲ, ಅದ್ರಾಗ ಏನು ಮಾಡಲ್ಲ, ಅಲ್ಲೇನೇ ಇಲ್ಲ. ಓ ಬಾರ್ ಏನೇನಾರ ನೋಡೋಣ ಬಾ. ಹೋಟೆಲ್ ನಾವು ಪ್ರಿಂಟರ್ ಇಟ್ಟಾರ, ಇಲ್ಲಿ ಕಂಪ್ಯೂಟರ್ ಇಟ್ಟಾರ, ನೋಡೋಣ ಬಾ ಏನೇನದ ಹೋಟೆಲ್ನಾಗ. ವಾವ್, ಎಷ್ಟು ಚಂದ ಶಾಂಡ್ಲಿಯರ್ ಎಲ್ಲ ವಾವ್, ಐ ಲೈಕ್ ಇಟ್. ಮುಂಜಾನೆ ಬರುದು ನಾವು ಬ್ರೇಕ್ಫಾಸ್ಟ್ ಮಾಡಾಕ. ನೋಡು, ಇವತ್ತು ಹೋಗಿದ್ವಲ್ಲ ಆ ಹೋಟೆಲ್ನಾಗ ಹೆಂಗ್ ಬ್ರೇಕ್ಫಾಸ್ಟ್ ಮಾಡಿವಲ್ಲ, ಹಾಗೆ ಇಲ್ಲಿ ಸದ್ನ ನಾವು ಆರಾಮಂಗೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ನೋಡ್ರಿ, ಇಲ್ಲಿ ಆರೆಂಜಸ್ ಇಟ್ಟಾರ, ಆ್ಯಪಲ್ ಅದ. ನೋಡು, ಇಲ್ಲಿ ರಿಸೆಪ್ಷನ್ ಯಾರು ಇಲ್ಲ, ಎಲ್ಲ ಹೋಗ್ಯಾರಂತ ಎಲ್ಲರೂ. ನೋಡು, ಯಾರು ಇಲ್ಲ ನೋಡು. ಫೈನಲಿ ನಾವು ಹೋಟೆಲ್ಗೆ ಬಂದ್ವಿ. ಭಾಳ ಬ್ಯೂಟಿಫುಲ್ ಅದ, ಭಾಳ ಚಂದದ ಹೋಟೆಲ್. ನಾನೇ ಬುಕ್ ಮಾಡಿದ್ದು. ಅತಿ ಮಾವಗೊಂದು ಒಂದು ರೂಮ್, ನಮಗೊಂದು ರೂಮ್ ಅಂತ ಬುಕ್ ಮಾಡೀನಿ. ಆದ್ರೆ ನನ್ಗೆ ಗೊತ್ತಿದ್ದಿಲ್ಲ ಇಷ್ಟು ಬ್ಯೂಟಿಫುಲ್ ಅಂತ. ನೋಡಿದ್ದೆ ಬಿಡ್ರಿ, ರಿವ್ಯೂ ಎಲ್ಲ ಓದೇ ಮಾಡಿನೇ ಬುಕ್ ಮಾಡೀನಿ. ಬಟ್ ನಾನು ಬುಕ್ ಮಾಡೋ ಮುಂದೆ ಎಷ್ಟು ಚಂದ ಅನ್ಕೊಂಡಿದ್ದೆ ಅದಕ್ಕಿಂತ ಚಂದೇ ಹೊಂದಿತು. ಭಾಳ ಕ್ಯೂಟ್, ಭಾಳ ಸ್ಪೇಷಿಯಸ್ ಅದು. ಚೆಕ್ ಇನ್ ಮಾಡ್ಬೇಕಂದ್ರೆ ಇಲ್ಲಿ ಕೌಂಟರ್ ಒಳಗೆ ಯಾರು ಇಲ್ಲ. ನೋಡೋಣ ತಡ್ರಿ, ಅವ್ರು ಬಂದ್ಮೇಲೆ ನಾವು ಚೆಕ್ ಇನ್ ಮಾಡ್ತೀವಿ. ನಾನು ಆಲ್ರೆಡಿ ಕನ್ಫರ್ಮ್ ಇದು ಅಂತ ಕೊಟ್ಟಾರ, ರಿಸರ್ವೇಷನ್ ಇಸ್ ಕನ್ಫರ್ಮ್, ಬುಕಿಂಗ್ ಇಸ್ ಕನ್ಫರ್ಮ್ ಅಂತ ತಿಳ್ಕೊಂಡು ನನಗೆ ಇಮೇಲ್ ಬಂದೈತಿ. ಈಗ ಆಕಾಶ್ ಅವ್ರು ಬರ್ತಾರೆ. ಆಕಾಶ್ ಅವ್ರು ಬಂದ್ಮೇಲೆ ಆಯ್ತು, ಆಕಾಶ್ ಅವರು ಬಂದ್ರು. ಭಾಳ ಹೊಚ್ಚದ ಎಷ್ಟು ವಜ್ಜಪ್ಪಿ, ಏನ್ ಕಲ್ಗಿಲ್ ತಂದು ಹಾಕ್ಯಾರ ಒಳಗೆ. ನೋಡ್ರಪ್ಪ, ಕಲ್ಗಿಲ್ ಹಾಕ್ಯಾರ ಒಳಗೆ, ಎಷ್ಟು ವಜ್ಜದ. ತಾತ ಏನು ಸೆಕೆಂಡ್ ಫ್ಲೋರ್, ನಮ್ದು ರೂಮ್ಸ್ ಇರೋದು ಸೆಕೆಂಡ್ ಫ್ಲೋರಿಗೆ. ನಾನು ವಿಡಿಯೋ ಮಾಡ್ಕೊಂತ ಬರ್ಲಾಕತ್ತೀನಿ, ಎಲ್ಲಾರು ನನ್ ಬಿಟ್ಟು ಮುಂದ್ ಹೋದ್ರು. ಓ ಮೈ ಗಾಡ್, ಎಲ್ಲಾ ಕಡೆ ಹುಡುಕಾಡ್ತೀನಿ, ಯಾರು ಕಾಣಲಾಗ್ಯಾರ. ಇವನ್ ಇವ್ರ ಸದ್ದ ನಮ್ಮ ಮನೆಯಲ್ಲಿ ಅತ್ತಿ ಮಾವ ಮತ್ತ ಆಕಾಶ್ ಅವರು ಕಾಣಿಸಲಾಗ್ಯಾರ. ಅಲ್ಲಿ ನೋಡ್ರಿ, ಅಲ್ಲಿ ದೂರ ಕಾಣಿಸ್ತಾರ. ಇಡೀ ಹೋಟೆಲ್ನ್ಯಾಗ, ಇಷ್ಟು ದೊಡ್ಡ ಹೋಟೆಲ್ನ್ಯಾಗ ಒಬ್ಬರೇ ಹೊರಗೆ ಕಾಣಿಸ್ತಾರ. ನೋಡ್ರಿ, ಅದನ್ನ ನಿಮಗೆ ಝೂಮ್ ಮಾಡಿ ತೋರಿಸ್ಲಾಕತ್ತೀನಿ. ಅಲ್ಲಿ ನಿಂತಾರ ನೋಡ್ರಿ ಇವರು. ಹಾಯ್, ನಿನ್ ಬುಕ್ ನೀ ಹಿಡ್ಕೊ, ಹೆಲ್ಪ್ ಮಾಡು ಅಮ್ಮಾಗ. ಹೋಗು, ಬುಕ್ ಹಿಡ್ಕೊ ನಿಂದು. ಚೆನ್ನಾಗಿ ಹಿಡಿಬೇಕು. ಈಗ ಹಿಡ್ಕೊ. ನೋಡು ಎಷ್ಟು ಚಂದ ರಾತ್ರಿ ಓದುನಂತ. ಓಕೆ, ರಾತ್ರಿ ಅಮ್ಮ ನಿಂಗ ಸ್ಟೋರಿ ಹೇಳ್ತಾರ. ಓಕೆ ಚಿನ್ನ, ಓಕೆ ಅಮ್ಮ ಅನ್ಬೇಕು. ಥ್ಯಾಂಕ್ ಯು ಚಿನ್ನ. ನಮ್ದು ಹೋಟೆಲ್ ಇದ್ದಿದ್ದು ಡೆಲವರ್ ಇದು ಅಮೆರಿಕದ್ದು ಒಂದು ಸ್ಟೇಟ್ ಅದ. ಇದು ನ್ಯೂಯಾರ್ಕ್ ಬಾಜುಕೆ ಬರ್ತೈತಿ. ನ್ಯೂಯಾರ್ಕ್ ಇಲ್ಲಿಂದ 4 hours ಡ್ರೈವ್ ಐತಿ. ಅಂದ್ರೆ ನಾವು ವಾಷಿಂಗ್ಟನ್ DC ಇಂತ್ರ ಡೆಲವರ್ಗೆ ಬಂದಿವಿ. ಡೆಲವರ್ ಒಳಗೆ ನಿಂತು ಆಮೇಲೆ ಇಲ್ಲಿಂತ್ರ ನಾವು ನೆಕ್ಸ್ಟ್ 4 hours ಡ್ರೈವ್ ಮಾಡ್ಕೊಂಡು ಮುಂಜಾನೆ ಎದ್ದು ನಾವು ನ್ಯೂಯಾರ್ಕಿಗೆ ಹೋಗ್ತೀವಿ. ನೀವು ಆಲ್ರೆಡಿ ನ್ಯೂಯಾರ್ಕಿನ ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡ್ಕೊತ ಬಂದಿರಿ. ಇದು ಏನದಲ್ಲ, ನಾ ಎಲ್ಲಿ ಉಳ್ಕೊಂಡಿನಿ ಅಂತ ತೋರಿಸೋ ಸಂಬಂಧ ನಾ ನಡು ಬಂದು ಇದ್ರ ಹೋಟೆಲ್ ನಿಮಗೆ ತೋರಿಸ್ಲಾಕತ್ತೀನಿ. ನಡ್ರಿ, ಈಗ ನಾವು ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ನೋಡಕ್ ಹೋಗುನಂತ. ಮತ್ತೆ ನಾನು ನಿಮಗೆ ರೂಮ್ ಟೂರ್ ಆಮೇಲೆ ಮಾಡಿಸ್ತೀನಿ. ಟೈಮ್ ಸ್ಕ್ವೇರ್ ಇರೋದು ಮ್ಯಾನ್ಹ್ಯಾಟನ್ ಒಳಗ. ನಾನು ನಿಮ್ಗೆ ಸ್ಟಾರ್ಟಿಂಗಕ್ಕೆ ವಿಡಿಯೋನಾಗ ತೋರಿಸಿದ್ದೆ 5 boroughs ಒಳಗ 1 borough ಮ್ಯಾನ್ಹ್ಯಾಟನ್. ಆ ಮ್ಯಾನ್ಹ್ಯಾಟನ್ ಒಳಗೆ ಟೈಮ್ ಸ್ಕ್ವೇರ್ ಅದ. ನಾವೀಗ ಆಲ್ಮೋಸ್ಟ್ ಟೈಮ್ ಸ್ಕ್ವೇರ್ ಮುಟ್ಟಾಕತ್ತೀವಿ, ನಡ್ಕೋತ ಹೊಂಟಿವಿ. ಆಕಾಶ್ ಅವ್ರ ಕಾರ್ ಪಾರ್ಕ್ ಮಾಡಿ ಅವ್ರ ಕಾಫಿ ಅದನ್ನ ತಗೊಂಡ್ಬರಾಕತ್ತಾರ. ಇದೇ ನೋಡ್ರಿ, ವರ್ಲ್ಡ್ ಒಳಗ ಎಲ್ಲಕ್ಕಿಂತ ಜಾಸ್ತಿ ಮಂದಿ ವಿಸಿಟ್ ಮಾಡೋ ಜಾಗ ಅಂದ್ರ ಟೈಮ್ ಸ್ಕ್ವೇರ್.
ನಮ್ಮ ಅತ್ತಿ ಮಾವ ಚಂದಾಗಿ ಒಂದು ಕಟ್ಟಿ ಹುಡುಕ್ಯಾಡ ಆರಾಮಾಗೆ ಕುಂತ ಬಿಟ್ಟಾರ. ದೊಡ್ಡ ದೊಡ್ಡ ಸಿಟಿ ಒಳಗೆ ಏನಾಗ್ತೈತಿ, ಕಾರ್ ಅಂತೂ ಹೋಗಂಗೆ ಇಲ್ಲ. ಅಲ್ಲಿ ಕಾರ್ ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿ ನಾವು ಎಲ್ಲೋ ಒಂದು ಕಡೆ ನಡ್ಕೊತ ಹೋಗ್ಬೇಕಾಕೈತಿ. ಹಂಗಾರಿ ನಡೆದು ಸಾಕಾಗಿ ಒಂದು ಕಟ್ಟಿ ಮೇಲೆ ಬಂದು ಕೂತ್ ಬಿಟ್ಟಾರ. ಅದ್ರ ಮ್ಯಾಲ ಚಪ ಬಿಸಿಲ, ಹ್ಯೂಮಿಡ್. ಹೋಗ್ಲಿ ಬಿಡ್ರಿ, ನ್ಯೂಯಾರ್ಕ್ ಸಿಟಿಗೆ ಬಂದಿವಿ ನಾವು. ನ್ಯೂಯಾರ್ಕ್ ಸಿಟಿ ವಾವ್, ಎಂಜಾಯ್ ಮಾಡೋಣ. ಯಾಕೆ ವೆದರ್ ಬಗ್ಗೆ ಎಲ್ಲ ಮಾತಾಡ್ಬೇಕು ನೋಡ್ರಿ. ಇಲ್ಲಿ ನಾವ್ ಎಲ್ಲಿ ಹೋದ್ರು ಉಪ್ಪಿನ ಶೇಂಗಾದ ಡಬ್ಬಿ ಮಾತ್ರ ನಮ್ ಜೋಡಿನೇ ಬರ್ತದ ನೋಡ್ರಿ. ಅದನ್ನ ಬಿಟ್ಟು ನಾವ್ ಎಲ್ಲಿಯೂ ಬರಂಗೇ ಇಲ್ಲ ನೋಡ್ರಿ. ಇಂಥ ಟೈಮ್ ಸ್ಕ್ವೇರ್ ಒಳಗೆ ಬಂದ ಶೇಂಗಾದ ಡಬ್ಬಿ ನಮ್ ಜೋಡಿನೇ ಬಂದದ. ಎಷ್ಟಿದ್ರು ನಾವು ದೇಸಿ ಅಲ್ಲ ರೀ. ಎಷ್ಟೇ ಆ ಬ್ಯಾರೆ ಕಂಟ್ರಿ ಒಳಗೆ ಇಟ್ರು ಸದ್ನ ನಮ್ದು ದೇಸಿ ಗುಣ ನಾವ್ಯಾಕೆ ಬಿಡೋಣ ನೋಡ್ರಿ. ಎಲ್ಲಾರು ಕಟ್ಟಿ ಏರಿ ಮ್ಯಾಲ ನಿಂತು ನೋಡಾಕತ್ತಾರ. ನಾವು ಫೋಟೋ ಗಿಟೋ ತಕ್ಕೊಳ್ಳೋನು. ಹಾಸಲ ಬಂದಾಗ ನಾನು ಇಲ್ಲಿ ಮ್ಯಾಲ ಏರ್ ಒಂದು ಫೋಟೋ ತಕ್ಕೊಂಡಿಲ್ಲ. ಮಂದೆಲ್ಲ ಸ್ಟೆಪ್ಸ್ ಮೇಲೆ ಕೂತ್ ಬಿಟ್ಟಿದ್ರು. ಇದು ಚಾನ್ಸ್ ಸಿಕ್ತು ನನಗೆ. ಯಾಕಂದ್ರೆ ನಾನು ನೈಟ್ ಲೈಫ್ ಹೆಂಗದ ನ್ಯೂಯಾರ್ಕ್ ಇಂದಂತ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ. ಈಗ ಮಾರ್ನಿಂಗ್ ಹೆಂಗದಂತ ನೋಡ್ಲಾಕತ್ತೀನಿ. ಎರಡಕ್ಕೂ ಕಂಪೇರ್ ಮಾಡಿದ್ರ ನೈಟೇ ಮಜಾ ರೀ, ಏನೇ ಅನ್ರಿ. ನಿಮಗ್ ಸದ್ದ ನ್ಯೂಯಾರ್ಕಿನ ನೈಟ್ ಲೈಫ್ ಹೆಂಗಿರ್ತೈತಿ ನೋಡಿ ಮಜಾ ಮಾಡ್ಬೇಕಪ್ಪ ಅಂತಂದ್ರ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡ್ರಿ. ಸಾಕು ಮಾಡಕತ್ತದ. ಕಾಸ್ಟ್ಯೂಮ್ ಕ್ಯಾರೆಕ್ಟರ್ಗಳ ಜೋಡಿ ನಾವು ಎಲ್ಲಾರು ಕೂಡ ಒಂದು ಫ್ಯಾಮಿಲಿ ಪಿಕ್ಚರ್ ತಕೊಂಡ್ವಿ. ಇದು ಒಂದು ಮೆಮೊರಿ ಉಳಿತು ನಮ್ ಕಡೆ. ಅನಾಯಾಗ ಅವಕ್ಕೆ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ. ಚಂದಂಗೆ ಬಾಯ್ ಅನ್ನಕತ್ತಾಳ ನೋಡ್ರಿ. ಇವೆಲ್ಲ ಯಾಕೆ ಮಾಡ್ತಾರ? ಮಕ್ಳನ್ನ ಅಟ್ರಾಕ್ಟ್ ಮಾಡ್ಲಕ್ಕ. ಡೆಫಿನೆಟ್ಲಿ ಮಕ್ಕಳುಗಳು ಹೋಗ್ತಾರ, ಫೋಟೋಸ್ ತಗೋತಾರ. ಅವ್ರಿಗೆ ಡಿಸ್ನಿ ಕ್ಯಾರೆಕ್ಟರ್ಗಳು, ಕಾರ್ಟೂನ್ ಕ್ಯಾರೆಕ್ಟರ್ಗಳೆಲ್ಲ ಗೊತ್ತಿರ್ತಾರ. ಇದರಿಂದ ಅವ್ರಿಗೆ ರೊಕ್ಕ ಸಿಗ್ತೈತಿ, ಟಿಪ್ಸ್ ಸಿಗ್ತೈತಿ. ನೋಡು, ಒಂದು ನ್ಯೂಸ್ ಪೇಪರ್ನಾಗ ಬಂದಿತ್ತು, ನ್ಯೂಸ್ ಪೇಪರ್ ಅಲ್ಲ ನ್ಯೂಸ್ನಾಗ ಬಂದಿತ್ತು. ಏನಪ್ಪ ಅಂತಂದ್ರೆ ಇವು ಕಾಸ್ಟ್ಯೂಮ್ ಕ್ಯಾರೆಕ್ಟರ್ದವರು ಭಾಳ ಹ್ಯಾರೆಸ್ಮೆಂಟ್ ಮಾಡ್ತಾರ, ಭಾಳ ಇರಿಟೇಟ್ ಮಾಡ್ತಾರ ಟೂರಿಸ್ಟ್ಗಳಿಗೆ. ಜಬರ್ದಸ್ತಿ ಅವ್ರ ಜೋಡಿ ಹೋಗಿ ನಿಂದಿರ್ತಾರ, ಫೋಟೋಸ್ ತಗೋತಾರ. ಫೋಟೋ ತಕೊಂಡ್ಮೇಲೆ ರೊಕ್ಕ ಕೇಳ್ತಾರ. ಮೊದಲ ರೊಕ್ಕ ಅಂತ ಹೇಳಿ ಡೀಲ್ ಮಾಡಿ ಅವರು ಫೋಟೋಸ್ ತಗೊಳಂಗಿಲ್ಲ. ತಾವಾಗಿ ಹೋಗಿ ನಿಂತು ಬಿಡ್ತಾರ. ನಾವು ಅನ್ಕೋತೀವಿ ಫ್ರೀ ಆಗಿ, ಆದ್ರೆ ಆಮೇಲೆ ರೊಕ್ಕ ಕೇಳ್ತಾರ. ಇದರೆಲ್ಲ ಬಹಳ ನ್ಯೂಸ್ ಆಗಿತ್ತು. ಎಲ್ಲ ಈಗ ಬಹಳ ಸ್ಟ್ರಿಕ್ಟ್ ಮಾಡ್ಯಾರ. ಎಲ್ಲ ಕಡೆ ಪೊಲೀಸರು ಕಾವಲಿ ಅದ. ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲ ಮೇಂಟೈನ್ ಮಾಡ್ತಾರ. ಅಯ್ಯೋ, ನಾನು ನಿಮ್ಗೆ ಆಗಲೇ ನನ್ನ ರೂಮಿಂದ ಟೋರಿ ಮಾಡಿಸಿಲ್ಲ ನೋಡ್ರಿ, ತೋರಿಸ್ತೀನಿ. ನಾವು ಆಲ್ರೆಡಿ ಡಿನ್ನರ್ ತಗೊಂಡೇ ಬಂದಿದ್ವಿ. ಇದು ನೋಡ್ರಿ, ಇದು ರೂಮ್ ಹಿಂಗದ. ಟಿವಿ, ಮೈಕ್ರೋವೇವ್, ಆಮೇಲೆ ಇದು ಕಬೋರ್ಡ್, ನಿಮ್ದೆಲ್ಲ ಸಾಮಾನು ನಿಮ್ದು ಇಟ್ಕೋಬಹುದು. ಆಮೇಲೆ ಇಲ್ಲೊಂದು ಕರಡಿ, ಕಾಫಿ ಮೇಕರ್, ಇಲ್ಲಿ ಟೇಬಲ್, ಆಮೇಲೆ ಮಸ್ತ್ ಪೈಕಿ AC. ಮತ್ತಿದು ಕ್ವೀನ್ ಸೈಜ್ 2 ಬೆಡ್. ನಾ ಯಾವತ್ತೂ ಕ್ವೀನ್ ಸೈಜ್ ಇಂದ 2 ಬೆಡ್ ಸೆಲೆಕ್ಟ್ ಮಾಡ್ಕೊಂತೀನಿ. ನಂಗೆ ಭಾಳ ಸೇರ್ತೈತಿ ನೋಡ್ರಿ. ಈಗ ನಮ್ಮ ಅತ್ತಿ ಮಾವ ರೂಮ್ ತೋರಿಸ್ತೀನಿ. ಸ್ವಲ್ಪ ನಡ್ಕೋತ ಹೋಗ್ಬೇಕು. 2 ರೂಮ್ ಬಿಟ್ಟು ನೆಕ್ಸ್ಟ್ ಅವ್ರದೇ ಅದ. ಇದು ನಮ್ಮ ಅತ್ತಿ ಮಾವ ರೂಮ. ಎಂಟರ್ ಆದ್ಕೂಳೆ ರೈಟಿಗೆ ಬಾತ್ರೂಮ್ ಅದ. ಇದನ್ನ ನೋಡ್ರಿ, ಇದು ರೂಮ್. ಆಮೇಲೆ ನಾನು ಇಲ್ಲಿ ನಮ್ಮ ಅತ್ತಿ ರಿಲ್ಯಾಕ್ಸ್ ಮಾಡಕತ್ತಾರ. ಅನಾಯನ್ ಹಿಡ್ಕೊಂಡು ಕೂತಾರ ಅವರು. ಯಾಕೆ ಫೋನ್ ಹಚ್ಚಕತ್ತಿ? ಹೆಂಗಂತೈತದು? ಹಾ, ವಿಡಿಯೋ ಮಾಡತ್ತೀನಿ. ಹೇಳು ಚಿನ್ನ, ಹೆಂಗಂತೈತಂತ. ಹೇಳು, ಇಲ್ಲ ಅಂದ್ರೆ ಅಮ್ಮ ಇಸ್ಕೊಂಡ್ಬಿಡ್ತಾರ ನೋಡು. ಹೇಳು ಹೆಂಗನ್ನ ಕೊಡ್ತೀವಿ, ವಾಪಸ್ ಕೊಟ್ಬಿಡು. ಬೇಡ, ಅದು ಫೋನ್ ಇಡು. ಹೇಳು ವಾಪಸ್. ಹೇಳು ಏನ್ ಹೆಂಗಂತೈತಿ. ಈ ರೂಮ್ ನಮ್ಮ ಮಾವಗ್ ಸೇರ್ಲಿಲ್ಲ, ಅದಕ್ಕೆ ಈ ರೂಮಿಗೆ ಸ್ವಿಚ್ ಆದ್ರು. ಇದೇನ್ ಬಹಳ ದೂರ ಇಲ್ಲ, ಬಾಜುಕಿಂದ ರೂಮೇ ಇತ್ತು. ಹಂಗದ ಚಲೋ ಅದಲ್ಲಪ್ಪ. ನೋಡಿದ್ರಲ್ಲ, ಈಗ ನಾವು ಡೆಲಿವರಿಗೆ ಬಂದಿವಿ. ಡೆಲಿವರಿಗೆ ಬಂದು ಆರಾಮಂಗೆ ಈಗ ಊಟ ಮಾಡ್ಲಾಕತ್ತೀವಿ. ಊಟ ಮಾಡಿದ್ಮೇಲೆ ಮಲ್ಕೊಂತೀವಿ. ಮತ್ ಮುಂಜಾನೆ ಎದ್ದ ಕೂಡ ನಾವೆಲ್ಲ ಹೋಗ್ತೀವಿ. ಡಿಪೆಂಡ್ಸ್, ನಮ್ದು ಪ್ಲಾನ್ ಒಳಗೆ ಚೇಂಜ್ ಮಾಡ್ಕೋತಿರ್ತಾವ. ನಮ್ದು ರೋಡ್ ಟ್ರಿಪ್ ಅಂದ್ರೂ ಮಸ್ತ್ ನಡ್ದಾಕತ್ತದ. ಅದು ಶೇಂಗಾ ಅದ. ಶೇಂಗಾ ಅಂದ್ರ ಬಾಳ ಉಡುಪಿ ಬ್ರಾಹ್ಮಣಿ ಹಂಗಂತಾರ ತಾತ. ಗ್ರಾಂಡ್ ಹಂಗ ಅನ್ಬಾರ್ದ. ಇಲ್ಲಿ ಎಲ್ಲಾರು ರಿಲ್ಯಾಕ್ಸ್ ಆಗಿ ಕೂತು ಡಿನ್ನರ್ ಮಾಡ್ಲಾಕತ್ತೀವಿ. ಹಂಗೆ ಅನಾಯಂದ್ ಕ್ಯೂಟ್ ಆಕಿನ ಮಾತುಗಳು ಎಲ್ಲ ಕೇಳಾಕ ಎಷ್ಟು ಚಂದ ಅನ್ಸಾಕತೈತಿ. ವಿಡಿಯೋ ಮಾಡ್ಲಾಕ ಮುಂದಂತ್ರು ನನಗ ಎಷ್ಟು ಜಲ್ದಿ ಅನಾಯ್ ದೊಡ್ಡಕ್ಕಾಗತ್ತಾಳಪ್ಪ ಅನ್ಸಾಕತೈತಿ. ಲಿಟಲ್ ಮಂಕೀಸ್ ಜಂಪಿಂಗ್ ಆನ್ ದ ಬೆಡ್, one fell off and bumped his head. Mama called the doctor and doctor said no more monkeys jumping on the bed. ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಸೇರ್ತೈತೆ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಾಕ ನೆನ್ಪಾರ್ಬೇಡ್ರಿ. ಇಷ್ಟ ಹೇಳ್ಕೋತ ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ ಫಸ್ಟ್. ಕನ್ನಡ ಕಲಿಸಿ, ತಡಿ ಇನ್ನೊಂದ್ಸಲ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು. ಧ್ವನಿ ಮಾಡಲ್ಲ, ಎಲ್ಲರೂ ಕ್ಲಾಪ್ ಮಾಡ್ಬೇಕು. You wonder how I got this way.
think I'm someone to be saved.